ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಕೂಡ್ಲಿಗಿ ಪಟ್ಟಣದಲ್ಲಿ ದಿನಾಂಕ 3/1/2026ರಂದು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕ ಬಸ್ ನಿಲ್ದಾಣದಲ್ಲಿ ಉದ್ಘಾಟನೆ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಲಾಯಿತು. 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಹತ್ತಿರ ಸಾರ್ವಜನಿಕ ಸಾಮೂಹಿಕ ಶೌಚಾಲಯ ನಿರ್ಮಾಣದ ಉದ್ಘಾಟನೆ 25 ಲಕ್ಷ ರೂಪಾಯಿ. ಪಟ್ಟಣದ 11ನೇ ವಾರ್ಡ್ ಸರ್ಕಾರಿ ಪಶು ಆಸ್ಪತ್ರೆ ಲಕ್ಷ್ಮೀ ಬಜಾರ್ ಮುಖ್ಯ ರಸ್ತೆಯವರೆಗೆ ಸಿಸಿ ರಸ್ತೆ ನಿರ್ಮಾಣದ ಭೂಮಿ ಪೂಜೆ 50 ಲಕ್ಷಗಳು. ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಭೂಮಿ ಪೂಜೆ 5,33 ಲಕ್ಷಗಳು. ವಿದ್ಯಾನಗರದಲ್ಲಿ ಸಿಸಿ ರಸ್ತೆ ನಿರ್ಮಾಣದ ಭೂಮಿ ಪೂಜೆ 50 ಲಕ್ಷಗಳು. ಕುಕ್ಕುಪ್ಪಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರದ ನಿರ್ಮಾಣದ ಭೂಮಿ ಪೂಜೆ 65 ಲಕ್ಷಗಳು. ಇದಕ್ಕೆ ಸಂಬಂಧಿಸಿದಂತೆ ಹಲವು ಕಾರ್ಯಕ್ರಮಗಳನ್ನು ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ NT ಅವರು ನೆರವೇರಿಸಿದರು. ಮಾನ್ಯ ಶಾಸಕರು ಮಾತನಾಡಿ, ಈ ಸುಸಜ್ಜಿತವಾದ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಸಾರ್ವಜನಿಕರು ಸ್ವಚ್ಛತೆಯನ್ನು ಕಾಪಾಡುವಂತೆ ತಿಳಿಸಿದರು. ಮುಖ್ಯವಾಗಿ ಕುಕ್ಕುಪ್ಪಿ ಭಾಗದ ಜನರು ಬಹುದಿನಗಳ ಬೇಡಿಕೆಯಾದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಭೂಮಿ ಪೂಜೆಯನ್ನು ನಿರ್ಮಿಸಿದ್ದೇವೆ. ಸಾಮಾಜಿಕ ಸುಧಾರಣೆಗೆ ಸಂಬಂಧಿಸಿದಂತೆ ಅಭಿವೃದ್ಧಿಗೆ ಒತ್ತು ನೀಡಲು ಸರ್ಕಾರದ ಮಟ್ಟದಲ್ಲಿ ಒಳ್ಳೆಯ ರೀತಿಯಲ್ಲಿ ಸಹಕಾರ ಸಿಕ್ಕಿದೆ. ಹೀಗಾಗಿ ಇಲ್ಲಿನ ಜನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಾಣಕ್ಕೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಡಬೇಕು ಎಂದರು. ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ಕೆ ನೇತ್ರಾವತಿ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಜಗದೀಶ್, ಇಇಒ ನರಸಪ್ಪ, THO ಪ್ರದೀಪ್, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳು ದಾದಾಪೀರ್, ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಕಾವಲಿ ಶಿವಪ್ಪ ನಾಯಕ್, ಮಾಜಿ ಉಪಾಧ್ಯಕ್ಷರಾದ ಪ್ರಭಾಕರ್, ಮಾಜಿ ಸದಸ್ಯರಾದ ಡಾಣಿ ಚೌಡಮ್ಮ, ಜಯಮ್ಮರ ರಾಘವೇಂದ್ರ, ಕೆ ಈಶಪ್ಪ, ಸಿರ್ಬಿ ಮಂಜುನಾಥ, ಮುಖಂಡರಾದ ಉದಯ್ ಜನ್ನು, ವೀರಭದ್ರಪ್ಪ, ಡಾಣಿ ರಾಘವೇಂದ್ರ, ಸುರೇಶ್, ಮಲ್ಲಿಕಾರ್ಜುನ್ ಗೌಡ, ನಲ್ಲಮುತ್ತಿ, ದುರ್ಗೇಶ್, ಪೆಟ್ರೋಲ್ ಬಂಕ್ ನರಸಿಂಹಪ್ಪ, ಮಲ್ಲಪ್ಪರ್ ರಾಘು, ಜಯರಾಮ್ ನಾಯಕ್, ನಲ್ಲಮುತ್ತಿ ರಾಜು, ಈಭೂತಿ ಈರಣ್ಣ, ಇಬಾದುಲ್ ಎಸ್, ದಾದು, ವಕೀಲರು ದುರ್ಗೇಶ್, ಕಾಟೇರ ಲಂಕೇಶ್, ಊರಿನ ಮುಖಂಡರು ಹಾಗೂ ಕುಕ್ಕುಪ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸಿದ್ದಮ್ಮ ನಾಗರಾಜ್, ಸರ್ವ ಸದಸ್ಯರು, ಮುಖಂಡರು, ಕಾರ್ಯಕರ್ತರು, ನಾಗರಿಕರು ಉಪಸ್ಥಿತರಿದ್ದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, BSP ನ್ಯೂಸ್, ಕೂಡ್ಲಿಗಿ. ಯಾರೋ ಬಂದು ನಮ್ಮ ಹತ್ರ ಅರ್ಜಿ ಕೊಟ್ಬಿಡ್ಲೇನೆ ಏನೋ ಅವ್ರ ಹತ್ರ ಕಮಿಟ್ಮೆಂಟ್ ಮಾಡ್ಕೊಂಡು ಅರ್ಜಿ ಕೊಟ್ಬಿಟ್ಟಾರ ಅಂತೇಳಿ ಯಾರು ಭಾವನೆ ಬರೋದ್ ಬೇಡ ಅಂತ ತಪ್ಪುಗಳಾಗ್ತಾರೆ. ದಯವಿಟ್ಟು ಗಮನಿಸ್ತಾನೆ ಬಗೆಹರಿಸಿ. ನಿನ್ನೆ ಮೊನ್ನೆ ಅಲ್ಲಿ ಉಮಾ ಮೇಡಮ್ ಅಂತ ಇದ್ದಾರೆ DUDC ವಿಜಯನಗರದಲ್ಲಿ 120 ಮನೆಗಳಿಗೆ ಮಾತ್ರ ನೀವು ಹೇಳಿದಂಗೆ ಫಸ್ಟ್ ಕಂತು ರಿಲೀಸ್ ಆಗಿದೆ. ಇನ್ನ 330ಕ್ಕೆ ಆಗಿದೆ. 330 ಕರ್ಟಲ್ಮೆಂಟಿಗೆ ಕಳಿಸಿದ್ದಾರೆ. ಅವ್ರಿಗೆ ದುಡ್ಡು ಬಂದಿಲ್ಲ. ಬೇರೆ ಸ್ಕೀಮ್ ಅಂದ್ರೆ ನಮ್ಮ ಹತ್ರನೇ ಬಂದಿದ್ರು. ಅದರಲ್ಲಿ ಒಂದು ಹತ್ತಿರ ನಿಯರ್ಲಿ 100 ಮೆಂಬರ್ಸ್ಗಳಿಗೆ ನಾವೇ ಅಪ್ರೋಚ್ ಆಗಿದ್ವಿ. ಹೋಗಿದ್ವಲ್ಲ ಕೇಳೋದಕ್ಕೆ. ಅವಾಗ ಹೋದಾಗ ಅವ್ರದೆಲ್ಲ ಆಧಾರ್ ನಂಬರ್ ಹಾಕಿದ್ರೆ ಅಟ್ಯಾಚ್ಡ್ ಇನ್ BSS ಸ್ಕೀಮ್ ಅಂತ ಬರುತ್ತೆ. ಅಲ್ಲ ಹೇಳ್ತೀರಣ್ಣ ವಾದ ಅದೇನೆ ಆಗತಕ್ಕಂಥ ಪ್ರಾಬ್ಲಮ್ ಮನೆಗಳು ಬಂದಿಲ್ಲ. ಅಲ್ಲಿ ರದ್ದು ಆಗ್ತಿಲ್ಲ. ಹೊಸದಾಗಿ ಅರ್ಜಿ ಹಾಕಕ್ಕೆ ಅವಕಾಶ ಇಲ್ಲ. ಏನಂತ ಹೇಳ್ತೀನಿ, ಈಗ ಕರ್ಟಲ್ಮೆಂಟ್ ಕಳಿಸಿದ್ದಾರೆ 330 ಜನ. ಉಮಾ ಮೇಡಮ್ ಅಂತ ನಾನು ಮಾತಾಡಿದ್ದೀನಿ. ಆ ಕರ್ಟಲ್ಮೆಂಟ್ ಡಿಲಿಷನ್ ಆಪ್ಷನ್ ಆಗಿದ ತಕ್ಷಣ ಅವ್ರು ಬೇರೆ ಅರ್ಜಿ ಕೂಡ ಅವಶ್ಯಕತೆ ಇರಲ್ಲ. ಕಾಂಪೋನೆಂಟ್ ಟು ಕಾಂಪೋನೆಂಟ್ ಹೇಳಿ ಒಂದು ಆಪ್ಷನ್ ಇದೆ PMAY MIS ಅಲ್ಲಿ. ಕಾಂಪೋನೆಂಟ್ ಟು ಕಾಂಪೋನೆಂಟ್ ಅಂತ ಹೇಳಿದ್ರೆ ಇವ್ರು ಅಪ್ಲೈ ಮಾಡೋದು BLC ಲಿ. ಬಟ್ ಅದು AHP ತಗೊಳ್ಳೋದಕ್ಕೆ ಕಾಂಪೋನೆಂಟ್ ಟು ಕಾಂಪೋನೆಂಟ್ ನಾವು ಟ್ರಾನ್ಸ್ಫರ್ ಮಾಡ್ಕೋಬಹುದು. ಅಲ್ಲ ಸರ್, ಇನ್ನೊಂದು ಬೇರೆ ನಮ್ಮ ತಾಲೂಕಿಂದ ಅಲ್ಲ ಸರ್, ರಾಜ್ಯದ್ದು ಸದನದಲ್ಲಿ ಗಮನ ಸೆಳೆಬೇಕು ಸರ್. ಅಲ್ಲ ಇಡೀ ರಾಜ್ಯದಲ್ಲಿ ಪ್ರಾಬ್ಲಮ್ ಇದೆ ಸರ್. ಯಾವುದು ಇದೇನೋ ಆನ್ಲೈನ್ ಪ್ರಾಬ್ಲಮ್ ಇಡೀ ರಾಜ್ಯದಲ್ಲಿ ಪ್ರಾಬ್ಲಮ್ ಇದೆ ಸರ್. ಸದನದಲ್ಲಿ ಲಾಭನ ಆಗ್ತಿಲ್ಲ, ಆದ್ರೆ ಅವಕಾಶ ಇಲ್ಲ. ಶಿವಕುಮಾರ್ ಸರ್ JJ ವಿಷಯ ಆಗಿರ್ಬೋದು, ಭದ್ರಾ ಮೇಲ್ದಂಡ ನೀರಾವರಿ ಇಲಾಖೆ ವಿಷಯ ಆಗಿರ್ಬೋದು, ಆಯ್ತಾ, ಶಿಕ್ಷಣ ಇಲಾಖೆಯಲ್ಲಿ ಆಗಿರ್ಬೋದು, ಆರೋಗ್ಯ ಇಲಾಖೆಯಲ್ಲಿ ಆಗಿರ್ಬೋದು, ಮೆಟ್ರೋ ವಿಷಯದಲ್ಲಿ ಆಗಿರ್ಬೋದು, ಮತ್ತೆ ಮನೆಗಳ ವಿಷಯದಾಗಿರ್ಬೋದು, ಎಲ್ಲಿ ಕೇಂದ್ರ ರಾಜ್ಯ ಸರ್ಕಾರದ ಸಮನ್ವಯತೆ ಇದೆ ಅಲ್ಲಿ ನೀವೆಲ್ಲ ರೆಕಾರ್ಡ್ ಮಾಡೋದು ಬಿಟ್ಟರೆ ನಾವು 5 ಮಂದಿ ನಾನು ತಂದೆ ಸರ್. ಬಡವರಿಗೆ, ಮೇಡಮ್ ವಿಧವೆಯರಿಗೆ,
ಮುಸ್ಲಿಮ್ಸ್ ಕೆಲವೊಂದು 5 ಮನೆ ನನ್ನ ಕಡೆ ಮಾಡ್ಕೊಂಡು ಅವರು ಕೂಡ ಬೆನಿಫಿಷಿಯರ್ 4 ರಿಂದ 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ ಮೇಲೆ ಇವ್ರು ಫೋಟೋ ತಗೊಂಡು ನಾವು ಸ್ವಲ್ಪ ಕೊಟ್ಟು ಅಂತ ತೋರಿಸಿದ್ರೆ ಅದು ಅರ್ಥ ಇಲ್ಲ. ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದೇ 2.5 ರಿಂದ 2,80,000 ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದ್ರ ಫಲಾನುಭವಿಗಳು 1 ಲಕ್ಷ ಇರುತ್ತೆ. ಹಂಗಾಗಿ 7 ಲಕ್ಷ ರೂಪಾಯಿ ಮನೆ ಕನಸಿನ ಮನೆ ಹೆಂಗೆ ಅದು ಸುಮ್ಮನೆ ಯಾವುದೋ ಒಂದು ಕೋಳಿ ಫಾರ್ಮ್ ಕಟ್ಟೋದು ಆ ಥರ ಆಗಬಾರ್ದು. ಯಾಕಂದರೆ ನಮ್ಮ ಶಾಸಕರಿಗೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ತಂದರೆ ಯೋಜನೆಗಳನ್ನ ಈ ಯೋಜನೆ ಫಲಕಾರಿ ಆಗ್ತದೆ ಅಂತ ಹೇಳಿದರೆ ಅದು ನೀವು ಅತಿ ಹೆಚ್ಚು GST ಎಷ್ಟು ಹೋಗ್ತದೆ ಸರ್? ಇವಾಗೆಲ್ಲ GST ಭಾಳ ಕಡಿಮೆ ಹೋಗ್ತದೆ. ಹೋಗಿ ಕನಿಷ್ಠ ಒಂದು 5 ರಿಂದ 6 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಂತ ಮನೆಗಳನ್ನು ಮಾಡ್ಕೊಡ್ಬೇಕು. ಸಿಂಗಲ್ ಫ್ಲೋರು ಮಾಡ್ತಾ ಇದ್ದೀವಿ, ಗ್ರೌಂಡ್ ಫ್ಲೋರ್ ಆಯ್ತಾ. ನನಗೆ G+2 ಸಜೆಸ್ಟ್ ಮಾಡಿದೆ. ಒಂದೇ ಜಾಗದಲ್ಲಿ ನೀವು 10 ಎಕರೆಯಲ್ಲಿ 3,000 2,000 ಮನೆ ಮಾಡ್ಬೋದು. ಅಲ್ಲಿ ಬೆಂಗಳೂರಲ್ಲೆಲ್ಲ 50, 80, 100 by 100 ಅಲ್ಲಿ ಒಂದು ಅಷ್ಟು ಕಟ್ಬಿಟ್ಟು ಇದು ಮಾಡ್ತಾರೆ ಅಂತ. ಇಲ್ಲಿ ನೋಡಿ ಈಗ ಮಾಡ್ತಾ ಇದ್ದಾರೆ ಅದು ಅಂತೇಳಿ ಅದರಲ್ಲಿ 1,000 ಕೋಟಿ ಗ್ರಾಂಟ್ ತಂದಿದ್ದೀವಿ. ಅರ್ಥ ಆಯ್ತಾ? ಈ ಬಡವ್ರ ಮನೆಯಲ್ಲಿ ಕಿತ್ಕೊಂತೀನಿ ಅಂತ ಪ್ರೋಗ್ರಾಮ್ ಅವ್ರ ಕೈಗೆ ಏನು ಕೊಡ್ತೀವಿ ಆಯ್ತಾ. ಅವ್ರಿಗೆ ಬೇರೆ ಬೇರೆ ಇನ್ನು ಬೇಕಾದಷ್ಟು ಗ್ರಾಂಟ್ ತರ್ತೀವಿ, ಅವ್ರಿಗೂ ಅನುಕೂಲ ಮಾಡ್ಕೊಡ್ತೀವಿ. ಅರ್ಥ ಆಯ್ತಾ? ಈಗ ಇದರಲ್ಲೇ ಮನೆ ದಿನ ವರ್ಷ ಪೂರ್ತಿ ಅವ್ರು ಬೈಕಂಡ್ ಅವ್ರ ಹೆಸರು ಹೇಳ್ಕೊಂಡು ಬೈಕಂಡ್ ಮಲ್ಕೋಬೇಕು. ಅವ್ರ ಹೆಸರು ಹೇಳ್ಕೊಂಡು ಮಲ್ಕೋಬೇಕು, ಅವ್ರ ಫೋಟೋ ಹಾಕೋಬೇಕು. ಅರ್ಥ ಇಂಥ ಮನೆ ಕೊಡ್ಸಿದ್ರಪ್ಪ ಅಂತೇಳಿ. ಮತ್ತೆ ಅವರು ಒಂದು ಜನಪ್ರತಿನಿಧಿಗಳು ಇದ್ದಾರೆ, ಕೌನ್ಸಿಲರ್ಸ್ ಕೂಡ. ಅರ್ಥ ಆಯ್ತಾ? ನಾನು ಹೆಂಗೆ ನಮ್ಮ ರಾಜ್ಯದ ಪರವಾಗಿ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಹೋಗಿ ಹೆಂಗೆ ಲೆಕ್ಕ ಕೊಡ್ತೀನಿ, ಶಿಫಾರಸ್ ಮಾಡ್ತೀನಿ ಪ್ರಯತ್ನ. ಅದಕ್ಕೋಸ್ಕರ ಇದ್ರ ಬಗ್ಗೆ ತಮ್ಮದೇನು ನೋವುಗಳಿದಾವೆ ಖಂಡಿತ ಇದನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅದನ್ನ ಬಗೆಹರಿಸುತ್ತೆ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತಾರೆ. ಯಾಕಂದ್ರೆ ನನ್ನ ಹತ್ರನೂ ಬರ್ತಾರೆ ತುಂಬಾ ಜನ ಅರ್ಜಿಗಳು ಇಟ್ಕೊಂಡ್ ಬರ್ತಾರೆ, ಎಲ್ಲಾ ರೀತಿ ಬರ್ತಾರೆ, ಮನೆಗಿರೋರು ಇಲ್ದಿರೋರು ಬರ್ತಾರೆ. ಅಲ್ಲಿ ಗೊಂದಲ ಬಗೆಹರಿಸಕ್ಕೆ ನಮಗೂ ಕಷ್ಟ ಆಗ್ತದೆ. ಸೊ ನಿಮ್ಮ ಹತ್ರ ಎಲ್ಲ ತುಂಬಾ ಮಾಹಿತಿಗಳಿದಾವೆ, ಅದನ್ನ ಕೂಡ ಪರಿಗಣನೆಗೆ ತಗೊಂಡು ಬಗೆಹರಿಸುತ್ತ ಕೆಲಸ ಮಾಡ್ತಾರೆ. ನಿಮ್ಮ ಉದ್ದೇಶ ನಿಮ್ಮ ಒಳ್ಳೆತನಕ್ಕೆ ನಾವು ಶ್ಲಾಘನೀಯ ಸರ್. ನಿಮ್ಮ ಹಿಂಬಾಲಕರು ಜನರಿಗೆ ಮಿಸ್ಟೇಕ್ ಮಾಡುವಂತ ಕೆಲಸ ಮಾಡ್ತಾರೆ ಸರ್. ನಾವು ಸರ್ ನಿಮ್ಮ ಯೋಚನೆ ನಿಮ್ಮ ಇದ್ರ ಬಗ್ಗೆ ಯಾವ ಅಲ್ಮಾಡ್ಸ್ತಾರೆ ಸರ್, ಅದು ಯೋಚನೆ ನಿರ್ಗತಿಗೆ ಮನೆ ಕೊಡಬೇಕು. ಯಾರು ನಡೀತದ ಸರ್ ನಿಮ್ಮ ಗಮನಕ್ಕೆ ತಂದಿವಿ. ಈಗ ನೋಡಿ ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ಅರ್ಥ ಆಯ್ತಾ? ಈಗ ನಾನು ಎದುರ್ಕೊಂಡು ಕೂತ್ಕೊಂಡಿಲ್ಲ, ಧೈರ್ಯವಾಗಿ ಕೂತ್ಕೊಂಡಿರೋದು. ಆಯ್ತಾ? ನಮ್ ಗನ್ಮೆನ್ ಕೂಡ ನಮಗೂ ಇದಾರೆ. ಅವ್ರೇನೋ ದನ ಓಡ್ಸಕ್ಕೆ ಕುರಿ ಮೇ ಓಡ್ಸಕ್ಕೆ ಸೈಡಿಗೆ ತರಕ್ಕೆ ಅಷ್ಟೇ ಇಟ್ಕೊಂಡಿಲ್ಲ, ಗನ್ಗಿನ ಒಳಗೆ ಇಟ್ಕೊಂಡಿಲ್ಲ. ಅದನ್ನ ನಾನು ಸಮರ್ಥವಾಗಿ ಆ ಫೋಟೋ ತೋರಿಸಿ ಇದನ್ನ ತೋರಿಸಿ ಅಲ್ಲಿ ಕೆಲಸಗಳು ಮಾಡಿಸ್ಕೊಂಡ್ ಬಂದಿದ್ವಿ. ನಾವ್ ಯಾವತ್ತು ನಮ್ಮ ತಾಲೂಕಿನ ಬಗ್ಗೆ ಯಾಕೆ ಹಿಂಗ್ ಕೆಟ್ಟದಾಗ ಬರೀತಾ ಇದಾರೆ, ಇಲ್ಲ ಯಾಕೆ ಹಿಂಗ್ ತೋರಿಸ್ತಾ ಇದಾರೆ, ಕೆಲಸ ಮಾಡ್ತೀನಲ್ಲ ಅಂತ ಯಾವತ್ತು ಅನ್ಕೊಂಡಿಲ್ಲ. ನೋಡಿ ಸರ್ ಹಿಂಗಿದೆ ಪರಿಸ್ಥಿತಿ, ನೀವ್ ಹೆಸರು ಹೇಳೋದು ತಲೆಗೆ ಹಾಕೊಳ್ತಾ ಇಲ್ಲ ಅಂತೇಳಿ ಅಲ್ಲೆಲ್ಲ ನಾವು ಕ್ಲಿಯರ್ ಮಾಡಿಸ್ಕೊಂಡಿದ್ವಿ. ಅದಕ್ಕೆ ನಾನು ನಿಜವಾಗ್ಲೂ ಬಹಳ ಎಕ್ಸಾಂಪಲ್ ಹೇಳ್ತೀನಿ. ಅರ್ಥ ಆಯ್ತಾ? ಮೊನ್ನೆ ಈ ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೆ ಆಗಿರ್ಬೋದು, ಯಾವ್ದಾದ್ರು ನಾನು ದಿನ ಬೆಳಗ್ಗೆ ಎದ್ದು ದಿನಕರ್ಗೆ ಅದೇ ಕೇಳ್ತೀನಿ. ಫಸ್ಟ್ ನಾನು ಕಳಿಸ್ತು ಏನೇನು ಬಂದವು ಇವತ್ತು ಅಂತ ಹೇಳಿ ಸೆಷನ್ ಅಲ್ಲಿ. ಯಾಕಂದ್ರೆ ಸೆಕ್ರೆಟರಿ ಮಿನಿಸ್ಟರ್ಗಳೆಲ್ಲ ಸಿಗ್ತಾರೆ ಅಂತೇಳಿ. ಆಯ್ತಾ? ಸೊ ತುಂಬಾ ನಾವಂತೂ ನಿಜವಾಗ್ಲೂ ಹೇಳ್ತೀವಿ, ಒಳ್ಳೆ ಕೆಲಸ ಖಂಡಿತ ಮಾಡ್ತೀವಿ. ನಾವು ತುಂಬಾ ಫೋಕಸ್ ತೆಗಿದ್ದೀವಿ. ಆಯ್ತಾ? ಸಣ್ಣ ಪುಟ್ಟ ಅಡೆತಡೆಗಳು, ಈಗ ರಾಜಕೀಯ ವ್ಯವಸ್ಥೆ, ಈಗ ನಾನು ರಾಜಕೀಯಕ್ಕೆ ಬಂದಾಗಲಿಂದ ಏನು ಬಂದಿಲ್ಲ, ಈಗ 100-200 ವರ್ಷಗಳಿಂದ. ಮತ್ತೆ ರಾಜಕೀಯಕ್ಕೆ, ಜಾತಿ ವ್ಯವಸ್ಥೆಗೆ ಈ ತರ ಈ ಸರ್ ಫಲಾನುಭವಿಗಳ ಪಟ್ಟಿ ಕೂಡ ನಾನು ನಿಮಗೆ ಬೇಕಾದ್ರೆ ಕೊಡ್ತೀನಿ. ಸುಮ್ಮನೆ ಆಗಿದ್ರೆ ಆಗಿದ್ರೆ ಸರ್ ಶಿವಕುಮಾರ್ ಸರ್ ನಿಮ್ಮ ಮೆಟೀರಿಯಲ್ ತಪ್ಪಿಲ್ಲ. ಒಂದು ಕಡೆ ನೀವು ಶಾಸಕರ ಮೇಲೆ ಗಾಯಗಳಿದಾವೆ, ಅವ್ರಿಗೆ ನೋವಾಗಿದ್ದಾವೆ. ಎಷ್ಟೊಂದು ಸರಿನೋ ಅಲ್ಲೂ ಜಾಗದ ವಿಷಯಕ್ಕೆ ತುಂಬಾ ಅವ್ರು ಗಲಾಟೆ ಮಾಡಕ್ ಬಂದ್ರು. ಈಗ ನೋಡಿ ಹಳೇದು ಏನಂತ ನನಗೆ ಯಾವತ್ತು ಸುಳ್ಳು ಮಾತ್ರ ಹೇಳಬಾರ್ದು. ಆಯ್ತಾ? ಕಮ್ ವಿತ್ ಟ್ರೂತ್, ಬಿ ಆನೆಸ್ಟ್. ಏನೇನು ತಪ್ಪುಗಳಾಗಿದ್ದಾವೆ, ಏನೇನು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇರ್ತದೆ ಎಲ್ಲ ಪಟ್ಟಿ ಮಾಡ್ಕೊಂಡು ತಗೊಂಬನ್ನಿ. ಅರ್ಥ ಆಯ್ತಾ? ಎಲ್ಲ ಎಲ್ಲೆಲ್ಲಿ ಪ್ರಾಬ್ಲಮ್ ಆಗಿದೆ ನನಗೆ ಸುಮ್ಮನೆ ಎಲ್ಲ ಮೀಟಿಂಗ್ಗಳಲ್ಲಿ ಅಧಿಕಾರಿಗಳು ಹೇಳ್ತಾರಲ್ಲ, ಎಲ್ಲ ಇಲ್ಲಿ ಇಷ್ಟು ಕೊಟ್ಟಿವಿ, ಇಷ್ಟು ಆಗಿದೆ ಅಂತ ಲೆಕ್ಕ ಪಕ್ಕ ಕೊಟ್ಟಂಗೆ. ಆಯ್ತಾ? ನನಗೆ ಐ ವಾಂಟ್ ವೆರಿ ಪ್ರಾಕ್ಟಿಕಲ್ ಥಿಂಗ್ಸ್. ನನಗೆ ಸುಮ್ಮನೆ ಇದು ಮಾಡೋದಕ್ಕೆ ಏನೇನಿದನೋ ಆಯ್ತಾ. ಮತ್ತೆ ಈಗ ಇದನ್ನು ಆಲ್ರೆಡಿ ಮಾಡ್ಬಾರ್ದು. ನಾವೆಲ್ಲ ಈಗ ಕೊಟ್ಟು ನಾನು ಇವತ್ತು ಯಾಕೆ ಆಯ್ತು ಅಂತಂದ್ರೆ ನಾವು ಜವಾಬ್ದಾರಿ ತಗೋತಾ ಇದೀವಿ. ಅದಕ್ಕೋಸ್ಕರ ಇವತ್ತು ಅದನ್ನ ಫೇಸ್ ಮಾಡ್ತಾ ಇದ್ದೀವಿ. ತಂದು ಕೊಡೋದಲ್ಲ, ಅವನ್ನೆಲ್ಲ ಕರ್ಸೋಣ. ಆಯ್ತಾ? ಎಲ್ಲ ಕೇಳೋಣ. ಆಯ್ತಾ? ಯಾರ್ಯಾರು ಎಲ್ಲೆಲ್ಲಿ ಯಾವ ಭಾಗದಲ್ಲಿ ತೊಂದರೆಗಳಾಗಿದೆ, ಯಾವ ಹಂತದಲ್ಲಿ ತೊಂದರೆಗಳಾಗಿದೆನೋ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಸರ್ಕಾರದ ಕಡೆಯಿಂದ. ಈಗ ನಮ್ಗೆ ಸರ್ಕಾರದಲ್ಲಿ ಇದೀವಿ, ನಮ್ಗೆ ಕೆಟ್ಟ ಹೆಸರು ಬರ್ತದೆ. ನಾವು ಈಗ ಇಂಪ್ಲಿಮೆಂಟ್ ಮಾಡೋದು ನಾವು. ಅರ್ಥ ಆಯ್ತಾ? ಮಿನಿಸ್ಟರ್ ಕೈಯಾಗಿದ್ದಾರೆ,
ಆಯ್ತಾ. ಸೊ ನಿಮ್ಗೆ ಏನು ಸಹಕಾರ ಬೇಕು, ಏನು ಆಗ್ಬೇಕಾಗಿದೆ ಸರ್ಕಾರದಿಂದ, ಇಲ್ಲ ಟೆಕ್ನಿಕಲ್ ಸಣ್ಣ ಪುಟ್ಟ ತಪ್ಪು ಅವ್ರುಗಳಾಗಿದ್ರಿಂದ ಬರೀ ಅವ್ರನ್ನ ದೂಷಿಸಿದ ಕೂತ್ಕೊಳ್ಳೋದು ಬೇಡ ಅಂತ ಹೇಳಿ ಸರ್. ಮೆಟೀರಿಯಲ್ ಪೂರ್ತಿ ನಮಗೆ ಜಾಗನ ಹ್ಯಾಂಡಿಂಗ್ ಓವರ್ ಮಾಡಿಕೊಟ್ಟಿದ್ದಾರೆ. ಫರ್ದರ್ ಕೂಡ ಇನ್ನೂ ಒಂದು 10 acres ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಈಗ ಮಾನದಂಡ ಏನಿದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಈಗ ಆಲ್ರೆಡಿ 257 ಮನೆಗೆ ಏನಿದೆ ಅಲ್ಲ ಸೇಮ್ ಡಾಕ್ಯುಮೆಂಟೇಶನ್ ಮಾಡ್ತೀವಿ. ಎಲ್ಲ ಫಲಾನುಭವಿಗಳು, ಎಲ್ಲ ವರ್ಗದವರು ಅಂದ್ರೆ SC ST ಜನರಲ್ OBC ಮೈನಾರಿಟಿ ಸರ್ಕಾರಕ್ಕೆ ನಮ್ಮ ಅಂದ್ರೆ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಕಮಿಷನರ್ ಹೆಸರಿಗೆ 1 ಲಕ್ಷ DD ಕಟ್ಟಬೇಕು. ಸೇಮ್ ಪ್ರೊಸೀಜರ್ ಇರುತ್ತೆ. ಅದಲ್ಲದೆ 1 ರೂಪಾಯಿನೂ ಕೂಡ ಯಾರಿಗೂ ಕೂಡ ಅವಶ್ಯಕತೆ ಇರಲ್ಲ. ಓನ್ಲಿ ಸರ್ಕಾರಕ್ಕೆ 1 ಲಕ್ಷ DD ಮಾತ್ರ ಕಟ್ಟಬೇಕು. ಅದನ್ನ ಬಿಟ್ಟು ಅವ್ರ ಹತ್ರ ಕೊಡ್ತೀವಿ, ಇವ್ರ ಹತ್ರ ಕೊಡ್ತೀವಿ, ಅದು ಇದು ಯಾವುದೇ ತರಹದ ಇದಿರಲ್ಲ. ಪ್ರಾಪರ್ ಡಾಕ್ಯುಮೆಂಟೇಶನ್ ಅದನ್ನು ಕೂಡ ಈಗ ಸಾಹೇಬರು ನಮಗೆ ಮುನ್ಸಿಪಾಲಿಟಿ ಥ್ರೂ ನಾವು ಅದನ್ನ ವೆರಿಫಿಕೇಶನ್ ಮಾಡಿಸ್ಕೊಂಡಿದ್ದೀವಿ ಲೆಟರ್ ಕೊಟ್ಟು. ಏನಕ್ಕಂದ್ರೆ ಅವ್ರಿಗೆ ನಿಜವಾಗ್ಲೂ ಜಾಗ ಇದೇನೋ ಇಲ್ಲ ಅಂದ್ರೆ ನಮಗೆ ಗೊತ್ತಿರಲ್ಲ. ಬಟ್ ಇಲ್ಲಿ ಲೋಕಲ್ ಅಥಾರಿಟಿ ಅವರಿಗೆ ಇರೋದ್ರಿಂದ ಅವರು ಚೆಕ್ ಮಾಡಿ ನಮಗೆ ಲೀಸ್ ಕೊಡ್ತಾ ಇದ್ದಾರೆ. ಆ ಕೊಟ್ಟಿರೋ ಲೀಸನ್ನು ಕೂಡ ನಾವು PMAY MIS ವೆಬ್ಸೈಟ್ ಅಲ್ಲಿ ಅವ್ರ ಆಧಾರ್ ನಂಬರ್ ಹಾಕಿ ಚೆಕ್ ಮಾಡಿ ಇಫ್ ದೇ ಆರ್ ಎಲಿಜಿಬಲ್, ಅವ್ರು ಎಲಿಜಿಬಲ್ ಇದ್ದಾರೆ ಅಂದ್ರೆ ಮಾತ್ರ ಅವರಿಗೆ ನಾವು ಅಪ್ರೋಚ್ ಆಗಿ DD ಕಟ್ಸ್ಕೊಂತೀವಿ 1 ಲಕ್ಷ. ನೀವು DD ಕಟ್ಟಿ ಕಮಿಷನರ್ ನಮ್ಮ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ಗೆ ಅಂತೀವಿ. ಇದು ಈ ಪ್ರಾಜೆಕ್ಟ್ನ ಮಾಹಿತಿ. ಬೈದ್ರು ಎಲ್ಲಿ ನೀವು ದುಡ್ಡೇ ಖರ್ಚು ಮಾಡೋದಿಲ್ಲ, 5,000 ಕೊಟ್ಟು ಕೊಡ್ತೀವಿ, 1,000-2,000 ಕೋಟಿ ಕೂಡ ಖರ್ಚು ಮಾಡಿದ್ದಾರೆ ಅಂತ ನಾನು ಹೇಳಿದೆ. ಸರ್, ಕಲ್ಯಾಣ ಕರ್ನಾಟಕದಲ್ಲಿ ಫಸ್ಟ್ ಯಾರಾದ್ರೂ ಶಾಸಕರು ಆಕ್ಷನ್ ಪ್ಲಾನ್ ಕೊಟ್ಟರೆ ನಾನೇ ಅಂತ ಎವ್ರಿ ಡೇ ನನ್ನ KKRB ಸೆಕ್ರೆಟರಿ ಜೊತೆ ಕನ್ಸರ್ನ್ ಆಫೀಸಲ್ಲಿ ನಾನೇ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಅರ್ಥ ಮೊನ್ನೆ CM IDP ಕೊಟ್ಟಿದ್ರೆ ಕೂಡ ಮೊನ್ನೆ CLPಲಿ ಎಲ್ಲ ಕೇಳ್ತಾ ಇದ್ದೀನಿ, ಯಾರ್ಯಾರು ಟೆಂಡರ್ ಮಾಡಿಸ್ತೀರಿ, ಯಾರು ಹೇಳಿದ್ರು ಒಬ್ರು ಕೈ ಎತ್ತಿದ್ರು. ನೀವು ದುಡ್ಡು ಕೊಡ್ತಿರಲಿಲ್ಲ ಅಂತ ಡೌಟ್ ಅಂತ ನಾನು ಒಬ್ಬರೇ ಕೈ ಎತ್ತಿ, ನಾ ಎಲ್ಲ ಟೆಂಡರ್ ಆಗಿದೆ, ನಮ್ದು ರೆಡಿ ಆಗಿದೆ ಅಂತ. ಆಯ್ತಾ, ನಾವು ರಿಸಲ್ಟ್ಸ್ ವೇಟ್ ಮಾಡೋದಿಲ್ಲ, ಏನ್ ಕೊಟ್ಟಿರ್ತಾರೆ ಕೆಲಸ ಅದನ್ನ ಕರೆಕ್ಟಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೋಸ್ಕರ ಇದ್ರ ಬಗ್ಗೆ ತಮ್ಮದೇನು ನೋವುಗಳಿದಾವೆ ಖಂಡಿತ ಇದನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅದನ್ನ ಬಗೆಹರಿಸುತ್ತೆ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತಾ ಇದ್ದಾರೆ. ನನ್ನ ಹತ್ರನು ಬರ್ತಾರೆ, ತುಂಬಾ ಜನ ಅರ್ಜಿಗೆ ಇಟ್ಕೊಂಡ್ ಬರ್ತಾರೆ, ಎಲ್ಲಾ ರೀತಿ ಬರ್ತಾರೆ, ಮನೆಗಿರೋರು ಇಲ್ದಿರೋರು ಬರ್ತಾರೆ. ಅಲ್ಲಿ ಗೊಂದಲ ಬಗೆಹರಿಸಕ್ಕೆ ನಮಗೂ ಕಷ್ಟ ಆಗ್ತದೆ. ಸೊ ನಿಮ್ಮ ಹತ್ರ ಎಲ್ಲ ತುಂಬಾ ಮಾಹಿತಿಗಳಿದಾವೆ, ಅದನ್ನ ಕೂಡ ಪರಿಗಣನೆಗೆ ತಗೊಂಡು ಬಗೆಹರಿಸುತ್ತಾ ಕೆಲಸ ಮಾಡ್ತಾರೆ. ಈಗ ನೋಡಿ, ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು, ಅರ್ಥ ಆಯ್ತಾ? ಈಗ ನಾನು ಎದುರ್ಕೊಂಡು ಕೂತ್ಕೊಂಡು ಇಷ್ಟು ಬೇಗ ಒಂದು ಪಟ್ಟಣದಲ್ಲಿ ಜಾಗ ಕೊಟ್ಟಿರೋಂಥ ಇತಿಹಾಸ ಇಲ್ಲ ಅಂತ. ಸೊ ಈಗ 662 ಮನೆಗಳಲ್ಲಿ ಕೊಡೋದ್ರಲ್ಲಿ ಸುಮಾರು ಈಗಾಗಲೇ ನಮಗೆ ತುಂಬಾ ಅರ್ಜಿಗಳು ಬಂದಿದ್ದಾವೆ. ಅದರಲ್ಲಿ ಈಗ ಎಲ್ಲ ರೀತಿ ಮಾನದಂಡಗಳಿದ್ದಾವೆ. ಮಾನದಂಡಗಳ ಪ್ರಕಾರ ಅವನ್ನೆಲ್ಲ ಗುರುತಿಸಿ ಕೊಡುವಂತ ಕೆಲಸ ಮಾಡ್ತೀವಿ. ಯಾರ್ಯಾರು ಸ್ವಲ್ಪ ಏನೋ ಬಿಟ್ಟು ಹೋಗ್ತಾರೆ, ಮಾನದಂಡಗಳು ಬರಲ್ಲ, ಅದನ್ನು ಅವ್ರೇನೋ ತುಂಬಾ ಏನೋ ಶ್ರೀಮಂತರು ಇಲ್ಲ ಏನೋ ಇರೋಂಥವ್ರಿಗಾಗ್ಲೇ ಏನೋ ತಪ್ಪು ಸಂದೇಶ ಕೊಟ್ಟು ಇಲ್ಲ ತಪ್ಪು ಮಾಹಿತಿ ಕೊಟ್ಟು ತಗೊಳ್ಳೋಂಥವ್ರು ಜಾಸ್ತಿ ಇಲ್ಲ. ಅವ್ರಿಗೂ ಏನೇನು ಟೆಕ್ನಿಕಲಿ ಪ್ರಾಬ್ಲಮ್ಸ್ ಇದಾವೆ ಅದನ್ನೆಲ್ಲದನ್ನು ಸ್ವಲ್ಪ ಕರೆಕ್ಷನ್ ಮಾಡಿ ಅರ್ಹರಿಗೆ ಕೊಡಬೇಕು. ಎಲ್ಲ ರೀತಿ ಬಡವರಿಗೆ ಉತ್ತಮ ರೀತಿಯಲ್ಲಿ ಯಾವುದೇ ಆಮಿಷಕ್ಕೊಳಗಾಗದೆ ಅವರು ನೇರವಾಗಿ ನಮ್ಗೆ ಸಂಪರ್ಕ ಮಾಡಿ ಅವ್ರಿಗೆ ಒಂದು ಸೂರು ಕಲ್ಪಿಸುವಂತ ಕೆಲಸ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಈಗ ಕೆಲವರು ಪಟ್ಟಣದಲ್ಲಿ ಕೆಲವು ವಿಷಯಗಳು ಚರ್ಚೆ ಆಗ್ತಾ ಇದೆ ಈ ಮನೆ ಹಂಚೋ ವಿಷಯವಾಗಿ. ಇದಕ್ಕೆ ನಾವು ತುಂಬಾ ಸ್ಪಷ್ಟವಾಗಿ ಯಾವುದೇ ರೀತಿ ಗೊಂದಲ ಇಲ್ಲದಂಗೆ ಅಬ್ಜೆಕ್ಷನ್ ಕೂಡ ಅವಕಾಶ ಕೊಟ್ಟು ಅವ್ರಿಗೆ ಒಂದು ಸೂರು ಕಲ್ಪಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಅದಕ್ಕೆ ನಿಮ್ಮ ಸಹಕಾರ ಕೂಡ ಅಗತ್ಯ ಇದೆ ಅಂತ ಹೇಳ್ತಾ ಇದಕ್ಕೆ ಸ್ವಲ್ಪ ಮಾಹಿತಿ ನಮ್ಮ ಶಿವಕುಮಾರ್ ಅವರು ಈ ಸ್ಲಮ್ ಬೋರ್ಡ್ ಇದರಿಂದ ಸ್ವಲ್ಪ ಮಾಹಿತಿ ಕೊಡ್ತಾರೆ. ನನ್ನ ಹೆಸರು ಶಿವಕುಮಾರ್ ಅಂತೇಳಿ, ಅಸಿಸ್ಟೆಂಟ್ ಇಂಜಿನಿಯರ್ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್. ಈಗ ಆಲ್ರೆಡಿ ಕೂರ್ಗಿ ಪಟ್ಟಣದಲ್ಲಿ 879 ಮನೆಗಳು ಸ್ಯಾಂಕ್ಷನ್ ಆಗಿತ್ತು ಇಲ್ಲಿಗೆ. ಅದರಲ್ಲಿ ಇದುವರೆಗೂ 3.5 ವರ್ಷದಿಂದ 257 ಜನಗಳು ಮಾತ್ರ DD ಪಾವತಿ ಮಾಡಿ ಮುಂದೆ ಮನೆ ಕಟ್ಸ್ಕೊಳ್ಳೋಕ್ಕೆ ಬಂದಿದ್ರು. ಅದರಿಂದ ಅದು ಹೊರತುಪಡಿಸಿ 454 ಜನ ಆಲ್ರೆಡಿ ಮುನ್ಸಿಪಾಲಿಟಿಗೆ ಅಟ್ಯಾಚ್ಮೆಂಟ್ ಆಗಿ ಅವರು ಮನೆ ತಗೊಳ್ದೇ ಇರೋರು ಕೂಡ ನಮ್ಗೆ ಅಪ್ರೋಚ್ ಆದಾಗ ಅವ್ರದ್ದು ಆನ್ಲೈನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ವೆಬ್ಸೈಟಲ್ಲಿ ಅವ್ರದ್ದು ಆಧಾರ್ ನಂಬರ್ ಹಾಕಿದಾಗ ಅವ್ರು ಆಲ್ರೆಡಿ ಅಟ್ಯಾಚ್ ಆಗಿರೋದ್ರಿಂದ ಇಲ್ಲಿ ಯಾರು ಫರ್ದರ್ ಬರಲಿಲ್ಲ. ಆಮೇಲೆ ಎಲ್ಲ ಸ್ಲಮ್ಮಲ್ಲೂ ಈಗ ಐಡೆಂಟಿಫೈಡ್ 9 ಸ್ಲಮ್ ಇದಾವೆ, 3 ಡಿಕ್ಲೇರ್ಡ್ ಸ್ಲಮ್ ಇದಾವೆ ಇಲ್ಲಿ. ಅದರಿಂದ ನಾವು ಜನಗಳಿಗೆ ನಾವು ಎಲ್ಲ ಸ್ಲಮ್ಮಲ್ಲೂ ಕೂಡ ಅಪ್ರೋಚ್ ಆದಾಗ ಇಲ್ಲಿವರೆಗೂ ಬಂದಿರೋದು 257 ಜನ ಮಾತ್ರ, ಬಿಟ್ಟು 622 ಮನೆಗಳಲ್ಲಿ ಯಾರು ಮುಂದೆ DD ಕಟ್ಟಕ್ಕೆ ಬರಲಿಲ್ಲ. ಸೊ ಹಾಗಾಗಿ ಏನಾಯ್ತು, ಸರ್ಕಾರದಿಂದ ಗೈಡ್ಲೈನ್ಸ್ ಪ್ರಕಾರ ನಮಗೆ
ಇದನ್ನೆಲ್ಲ ಕಟಲ್ಮೆಂಟ್ ಆಗಬೇಕು ಅಂತ ಹೇಳಿ ಹೋದಾಗ ಸಾಹೇಬರು ಮುತುವರ್ಜಿ ವಹಿಸ್ಕೊಂಡು ಅಲ್ಲಿ ನಮ್ಮ ಸರ್ಕಾರ ಮಟ್ಟದಲ್ಲಿ ಮಾತಾಡಿ ನಮ್ಮ ವಸತಿ ಸಚಿವರ ಹತ್ರ ಮಾತಾಡಿ ಒಂದು 2-3 ಸಲ ಲೆಟರ್ ಕರೆಸ್ಪಾಂಡೆನ್ಸ್ ಕೂಡ ಆಗಿ ಅದನ್ನ ವಾಪಸ್ ಕಳಿಸಿದ್ರೆ ಏನು ರಿಪರ್ಕೇಷನ್ ಅಂದರೆ ನೆಕ್ಸ್ಟ್ 2026 ಸ್ಯಾಂಕ್ಷನ್ ಆಗೋ ಮನೆಗಳಿಗೆ ಆಲ್ರೆಡಿ ರಿಟರ್ನ್ 622 ಮನೆಗಳು ನಿಮ್ಗೆ ಅಲ್ಲಿ ಕಟ್ಟದೇ ಇರೋದ್ರಿಂದ ಮತ್ತೆ ಹೊಸ ಮನೆ ಕೇಳ್ತೀರಿ ಅಂತೇಳಿ ಹಿಂಗೆ ಬರುತ್ತೆ ಸರ್ ಅಂತ ಅಪ್ರೋಚ್ ಆದಾಗ ಸಾಹೇಬ್ರಿಗೆ ಆಯ್ತು ಹೋಗೋದು ಬೇಡ, ನಾನು ಇಲ್ಲಿ ನಿಮಗೆ ಅದ್ರ ಜಾಗ ಕೊಡ್ತೀನಿ, ಆಮೇಲೆ ನಿರಾಶ್ರಿತರಿಗೆ ನಿವೇಶನ ರೈತರು ಇರ್ತಾರಲ್ಲ ಅವರಿಗೆ ಕಾನ್ಸಂಟ್ರೇಷನ್ ಮಾಡಿ ಅಲ್ಲಿ ಕಟ್ಬೋದು. ಅದೇ ಸ್ಕೀಮಲ್ಲಿ ಗೈಡ್ಲೈನ್ಸ್ ಅಲ್ಲಿ ನಮ್ಗೇನು ಆಲ್ರೆಡಿ ಪ್ರೀವಿಯಸ್ ಗೈಡ್ಲೈನ್ಸ್ ಇತ್ತು, ಸೇಮ್ ಗೈಡ್ಲೈನ್ಸ್ ಅಲ್ಲಿ ನಮಗೆ ಜಾಗ ನಿಮಗೆ ನಾನು ಕೊಡ್ತೀನಿ, ಅವ್ರ ಮನೆಗಳು ವಾಪಸ್ ಹೋಗೋದು ಬೇಡ ಅಂತೇಳಿ ಸಾಹೇಬ್ ಸರ್ಕಾರ ಮಟ್ಟದಲ್ಲ ಮಾತಾಡಿ ಕಟ್ಟಬೇಕು ಬೇಡ ಅಂತ ಲೆಟರ್ಸ್ ಎಲ್ಲ ಬಂದಾದ್ಮೇಲೆ ನಮಗೆ ವಿತಿನ್ 15 ಡೇಸ್ ಒಳಗಡೆ ಈ ನಮ್ಮ ವಿಜಯನಗರ ಡಿಸ್ಟ್ರಿಕ್ಟ್ ಅಲ್ಲಿ ಅದೇ ಫಸ್ಟ್ ಯಾರು ಸರಿ ಅದೇನಾದ್ರೂ ಆಲ್ರೆಡಿ ಅಪ್ಲಿಕೇಶನ್ ಇದ್ರೆ ಅದನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡೋ ವ್ಯವಸ್ಥೆ ಇದೆ ಅಂತ ಕಂಪೋನೆಂಟ್ ಏನಾಯ್ತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಎಲ್ಲ ಕೊಡ್ತಿತ್ತಲ್ಲ, ಸೆಂಟ್ರಲ್ ಅಥವಾ ಸ್ಟೇಟ್ ಇಂದ ಒಂದು ಸರ್ಕಾರದ ಅಮೌಂಟ್ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿ ಇನ್ನೊಂದು ಇಲಾಖೆ ಕೇಂದ್ರ ಸರ್ಕಾರ ಆಗಿಲ್ಲ. ಹಂಗಾಗಿ ಕೊರೋನಾ ಬಂದಾಗ ಸ್ಟಾಪ್ ಆಗ್ಬಿಟ್ಟು ಸ್ವಲ್ಪ ಹೆಚ್ಚಿಗೆ 7ರಿಂದ 8 ವರ್ಷ ಮೇಲೆ ಆಯ್ತು. ಬರೋಕ್ಕೆ ಮುಂಚಿತವಾಗಿನೇ ಸ್ಟೇಟ್ ಗೌರ್ಮೆಂಟ್ ಅದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಅಮೌಂಟ್ ಸ್ಯಾಂಕ್ಷನ್ ಆಯಿತು, ಇನ್ನೊಂದು ಗೌರ್ಮೆಂಟಿಂದ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ. ಅದಕ್ಕೋಸ್ಕರ ಒಂದು 2 ಹಬ್ಬ ಆಯ್ತು. ಅದು ಸಾಕಷ್ಟು ಸತಿ ನಮ್ಮ ದುರ್ಗೇಶ್ ಅಂತೇಳಿ ಸ್ವಲ್ಪ ಹೌಸಿಂಗ್ ಬೋರ್ಡ್ ಜೊತೆ ಭಾಳ ಚೆನ್ನಾಗಿ ಸಾಕಷ್ಟು ಕಳಿಸ್ಯಾರ ಮೇಡಮ್. ಆದರೂ ಒಂದ್ಸತಿ ಅಮೌಂಟ್ ಹಾಕಿದ್ನ ವಾಪಸ್ ಬರೋದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನೆನಪು ಬೀಳುತ್ತದೆ. ಈ ವಿಚಾರವಾಗಿ ನಾನು ಹೇಳ್ತೀನಿ. ಆಕ್ಚುಲಿ ಇದು ಕೂಡ್ಲಿಗಿ ಪಟ್ಟಣ ಪಂಚಾಯತ್ ಇದು, ಬಟ್ ನಾನು DUDC ಸೆಕ್ಷನ್ ನಿನ್ನೆ ಹೋದಾಗ ಮೊನ್ನೆ ಅಲ್ಲಿ ಉಮಾ ಮೇಡಮ್ ಅಂತ ಇದ್ದಾರೆ DUDC ಸೆಕ್ಷನ್ ವಿಜಯನಗರದಲ್ಲಿ 120 ಮನೆಗಳಿಗೆ ಮಾತ್ರ ನೀವು ಹೇಳದಂಗೆ ಫಸ್ಟ್ ಕಂತು ರಿಲೀಸ್ ಆಗಿದೆ. ಇನ್ನು 330ಕ್ಕೆ ಆಗಿಲ್ಲ. 330 ಕರ್ಟಲ್ಮೆಂಟಿಗೆ ಕಳಿಸಿದ್ದಾರೆ. ಅವ್ರಿಗೆ ದುಡ್ಡು ಬಂದಿಲ್ಲ. ಬೇರೆ ಸ್ಕೀಮ್ ಅಂದ್ರೆ ನಮ್ಮ ಹತ್ರನೇ ಬಂದಿದ್ರು. ಅದರಲ್ಲಿ ಒಂದು ನಿಯರ್ಲಿ 100 ಮೆಂಬರ್ಸ್ಗಳಿಗೆ ನಾವೇ ಅಪ್ರೋಚ್ ಆಗಿದ್ವಿ. ಹೋಗಿದ್ವಿ ನಾವು ಕೇಳೋದಕ್ಕೆ. ಅವಾಗ ಹೋದಾಗ ಅವ್ರದೆಲ್ಲ ಆಧಾರ್ ನಂಬರ್ ಹಾಕಿದ್ರೆ ಅಟ್ಯಾಚ್ ಇನ್ BSS ನೇಮ್ ಅಂತ ಬರುತ್ತೆ. ಅಲ್ಲ ಹೇಳ್ತೀರ ಒಂದು ಫುಲ್ ನಮ್ಮದೆಲ್ಲದು ವಾಲ್ ಅದೇನೆ ಆಗತ್ತೆ ಪ್ರಾಬ್ಲಮ್ ಮನೆಗಳು ಬಂದಿಲ್ಲ ಅಲ್ಲಿ ರದ್ದು ಮಾಡ್ತೀರಾ ಹೊಸದಾಗಿ ಅರ್ಜಿ ಹಾಕಕ್ಕೆ ಅವಕಾಶ ನಾನು ಹೇಳ್ತೀನಿ ಅದು ಏನಾಗಿ ಇಲ್ಲ ಇದು ಅದು ಪ್ರಾವಿಷನ್ ಇದೆ ಏನಂತ ಹೇಳ್ತೀನಿ. ಈಗ ಕರ್ಟಲ್ಮೆಂಟ್ ಕಳಿಸಿದ್ದಾರೆ 330 ಜನ. ಉಮಾ ಮೇಡಮ್ ಹತ್ರ ನಾನು ಮಾತಾಡಿದ್ದೀನಿ. ಆ ಕರ್ಟಲ್ಮೆಂಟ್ ಡಿಲಿಷನ್ ಆಪ್ಷನ್ ಆಗಿದ ತಕ್ಷಣ ಅವ್ರು ಬೇರೆ ಅರ್ಜಿ ಕೊಡೋ ಅವಶ್ಯಕತೆ ಇರಲ್ಲ. ಕಾಂಪೋನೆಂಟ್ ಹೇಳಿ ಒಂದು ಆಪ್ಷನ್ ಇದೆ PMAY MIS ಅಲ್ಲಿ. ಕಾಂಪೋನೆಂಟ್ ಅಂತ ಹೇಳಿದ್ರೆ ಇವ್ರು ಅಪ್ಲೈ ಮಾಡೋದು BLC ಬಟ್ ಅದನ್ನ AHP ತಗೊಳ್ಳೋದಕ್ಕೆ ಕಾಂಪೋನೆಂಟ್ ನಾವು ಟ್ರಾನ್ಸ್ಫರ್ ಮಾಡ್ಕೋಬಹುದು. ಆಮೇಲೆ ನಮ್ಮ ರಾಜ್ಯ ಸರ್ಕಾರದಿಂದ ಪರಿಶಿಷ್ಟ ಜಾತಿಯವರಿಗೆ 2 ಲಕ್ಷ, ಪರಿಶಿಷ್ಟ ಪಂಗಡದವರಿಗೆ 2 ಲಕ್ಷ, ಜನರಲ್ ಅವರಿಗೆ 1,20,000, OBC 1,20,000, ಮೈನಾರಿಟಿ 1,20,000. ಅಗೇನ್ ಇವರು ನಮ್ಮ ಬ್ಯಾಲೆನ್ಸ್ ವಿಲ್ ಬಿ ಬಿಯರ್ಡ್ ಬೈ ನಮ್ಮ ವಸತಿ ಯೋಜನೆ ವಸತಿ ಸಚಿವ ಅಂದ್ರೆ ವಸತಿ ಇಲಾಖೆಯಿಂದ ಅದು 3 ಲಕ್ಷ ಆಗುತ್ತೆ. ಜನರಲ್ OBC ಅವರಿಗೆ 3,80,000 ಆಗುತ್ತೆ. ಬಟ್ ಇದೆಲ್ಲ ಇನ್ನೂ 1 ಲಕ್ಷ ಕಂಪಲ್ಸರಿ ಬೆನಿಫಿಷರಿ ಪೇ ಮಾಡಬೇಕು. ಇದಕ್ಕಿಂತ ಮುಂಚೆ ಹೆಂಗಿತ್ತು ಅಂದ್ರೆ ಈ 3 ಲಕ್ಷ 3,80,000 ಇದೇನು ವಸತಿ ಇಲಾಖೆಯಿಂದ ಹಾಕ್ತಾರಲ್ಲ ಅದನ್ನ ಲೋನ್ ಮಾಡಿಸ್ತಾರೆ. ಬಟ್ ಈ ಸರಿ ಈ ಸಚಿವರು ಇವರೇ ಬೇರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲಾಖೆಯಿಂದನೇ 3,80,000 3 ಲಕ್ಷ ಹತ್ರ 4 ಲಕ್ಷದವರೆಗೂ ಇಲಾಖೆಯಿಂದನೇ ಬೇರ್ ಮಾಡ್ತಾರೆ. ಬಟ್ 1 ಲಕ್ಷ ಬೆನಿಫಿಷರಿ DD ಕಟ್ಟಲೇಬೇಕಾಗುತ್ತೆ. ಸೊ ಈಗ ಈ 602 ಮನೆಗಳಿಗೆ ನಮಗೆ 2,100 ಅರ್ಜಿಗಳು ಬಂದಿದ್ದಾವೆ ಆಲ್ರೆಡಿ ನಮ್ಮ ಪಟ್ಟಣ ಪಂಚಾಯತಿಗೆ ರಿಸೀವ್ ಆಗಿರೋದು. ಅದರಲ್ಲಿ ನಾವು 1700 ಆಲ್ರೆಡಿ ಏನು ಸ್ಥಳ ತನಿಖೆ ಮಾಡಿದ್ದೀವಿ. ಖುದ್ದಾಗಿ ನಮ್ಮ ಬಿಲ್ ಕಲೆಕ್ಟರ್ಸು ಕೆಲವೊಂದು ಹತ್ರ ನಾನು ವಿಸಿಟ್ ಮಾಡಿದ್ದೀನಿ, ಚೀಫ್ ಆಫೀಸರು ವಿಸಿಟ್ ಮಾಡಿದ್ದಾರೆ. 1700 ಫೀಲ್ಡ್ ವೆರಿಫಿಕೇಶನ್ ಆಗಿದೆ. ಅದರಲ್ಲಿ ಈಗ ನಾವು 300 ಬೆನಿಫಿಷರೀಸ್ನ ಏನು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಅದರಲ್ಲಿ ಜನರಲ್ 20, ಪರಿಶಿಷ್ಟ ಜಾತಿಯವರು 82, ಹಿಂದುಳಿದ ವರ್ಗದ ಅವರಿಂದ OBCಯಿಂದ 92, STಯಿಂದ 106. ಬಟ್ ಈಗ ಇನ್ನೂ 2,100 ಇನ್ನೂ ಅರ್ಜಿ ಇದ್ದಾವೆ. ಈಗ ನಾವು ಸೆಕೆಂಡ್ ರೌಂಡ್ ಸ್ಕ್ರೂಟಿನಿಗೂ ಕೂಡ ನಾನು ಆದೇಶ ಮಾಡಿದ್ದೀನಿ. ನಾಳೆ ನಾಡಿದ್ರಲ್ಲಿ ಮತ್ತೆ ಸೆಕೆಂಡ್ ರೌಂಡ್ ಸ್ಕ್ರೂಟಿನಿ ನಡೆಯುತ್ತೆ. ಇನ್ನು 400 ಉಳಿದಿರೋ ಅರ್ಜಿಗಳ ಜೊತೆಗೆ ಮತ್ತೆ ಈಗೇನು 1700 ಏನಿದಾವಲ್ಲ ಅದರಲ್ಲೂ ಕೂಡ ಮತ್ತೆ ವೆರಿಫಿಕೇಶನ್ ಆಗುತ್ತೆ ಇನ್ನೊಂದ್ಸರಿ. ಸೊ ಇದ್ರು ಈಗ ಪಟ್ಟಣ ಈಗ ತುಂಬಾ ಜನ ನೀವು ಪತ್ರಕರ್ತರು ಹೇಳ್ದಂಗೆ ಏನೋ ಅವ್ಯವಹಾರ ಆಗಿದೆ ಅಂತೆಲ್ಲ. ಈಗ ನಾನು ಆಡಳಿತ ಅಧಿಕಾರಿಯಾಗಿ ಒಂದು ಕ್ಲಿಯರ್ ಇನ್ಸ್ಟ್ರಕ್ಷನ್ 1 ಲಕ್ಷ ಏನು DD ಕಟ್ಟೋದಿದೆಯಲ್ಲ ಅದನ್ನ ಬಿಟ್ಟು ಯಾರಿಗೂ ಏನೂ ಕೊಡೋ ಅವಶ್ಯಕತೆ ಇಲ್ಲ. MIS ಲಿಂಕ್ ನಮ್ಮ ಆಫೀಸಲ್ಲೇ ಆಗುತ್ತೆ ಖುದ್ದಾಗಿ. ನಮ್ಮ ಆಫೀಸು ಪಟ್ಟಣ ಪಂಚಾಯತಿ 24 ಲೈಕ್ ಇನ್ನೊಂದು 2-3 ದಿನದಲ್ಲಿ ಸರ್ ಕೆಲವೊಬ್ರಿಗೆ ಏನಾಗಿದೆ ಈಗ ಫೀಲ್ಡಿಗೆ ನಾವು ಹೋದಾಗ ಅವ್ರ ಮನೇಲಿ ಇರೋದಿಲ್ಲ. ಸೊ ನಮ್ಮವರು ಇಲ್ಲ ಅಂತ ಹಂಗೆ ಬರ್ತಾರೆ. ಸೊ ಅವ್ರು ಇಲ್ಲೇ ಉಳಿಯೋದು ಬೇಡ ಅಂತ ಈಗ ಆಲ್ರೆಡಿ ಗೊತ್ತಿದೆ. ಕೌಂಟರ್ ಕೂಡ ಓಪನ್ ಮಾಡಿದ್ದೀವಿ ಸರ್ ನಾವು.
ವಾರ್ಡ್ ವೈಸ್ 1ರಿಂದ 10, 10ರಿಂದ 22 ಕೌಂಟರ್ ಪಟ್ಟಣ ಪಂಚಾಯತಿಲಿ ಓಪನ್ ಆಗಿದೆ. ಸೊ ಅರ್ಜಿ ಹಾಕಿದೀವಿ ಮೇಡಮ್, ನಮ್ಮ ಮನೆಗೆ ಯಾಕೆ ಬಂದಿಲ್ಲ ವೆರಿಫಿಕೇಶನ್ ಮಾಡೋಕ್ಕೆ ಅಂತ ಅಂದವರು ತಗೊಂಬಂದು ಅರ್ಜಿ ಕೊಡ್ಬೋದು. ಈಗಲೂ ಕೂಡ ನಾವು ಈಗಲೂ ಕೂಡ ಮತ್ತೆ ಫೀಲ್ಡ್ ವೆರಿಫಿಕೇಶನ್ ಮಾಡ್ತೀವಿ. ಆಫೀಸ್ ವಿಲ್ ಬಿ ಯಾವಾಗಲೂ ಓಪನ್ ಇರುತ್ತೆ. ಏನೇ ಖುದ್ದಾಗಿ ಮತ್ತೆ ಕೆಲವೊಂದು ಏನೋ ಊಹಾಪೋಹಗಳೆಲ್ಲ ಅರ್ಧಾಡ್ತಾ ಇದ್ದಾವೆ, ಅವ್ರು ಅಷ್ಟು ಇಸ್ಕೊಂಡಿದ್ದಾರೆ ಇಷ್ಟು ಇಸ್ಕೊಂಡಿದ್ದಾರೆ ಅಂತ. ಏನೂ ಆಗಿಲ್ಲ, ಏನೂ ಆಗೋಕ್ಕೆ ಶಾಸಕರು ಇದು ತುಂಬಾ ಆಸೆ ಪಟ್ಟಂಗೆ ನೀವು ಹೇಳ್ದಂಗೆ 9.6 ಎಕರ್ಸ್ ಲ್ಯಾಂಡು ಅಷ್ಟು ಈಸಿ ಇರಲಿಲ್ಲ ಅಲ್ಲಿ ಬಿಡಿಸೋದು. ತುಂಬ ಸಮಸ್ಯೆ ಇತ್ತು. ಹದ್ಬಸ್ತಿಗೆ ನಾನೇ ಒಂದು 2-3 ಸರಿ ಹೋಗಿದ್ದೀನಿ. ತುಂಬ ಜನ ಎಲ್ಲ ವಿರೋಧ ಮಾಡಿದ್ರು. ಬಟ್ ಊರು ಡೆವಲಪ್ ಆಗಬೇಕು ಅಂದರೆ ವಸತಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೂರಿದ್ರೆ ಹೆಂಗೋ ಕೂಲಿ ಮಾಡ್ಕೊಂಡಾಗಲೇ ಮನೇಲೆ ಬದುಕ್ತಾರೆ ಅನ್ನೋದೊಂದಿದೆ. ಆಮೇಲೆ ಈ ಕೆರೆ ಏನಿದೆ, ನಮ್ಮ ಕೆರೆ ಏರಿ ಮೇಲಿರೋರ್ಗೂ ಕೂಡ ನಾವು ಅರ್ಜಿ ಹಾಕ್ಸಿದ್ದೀವಿ ಸರ್. ಅವ್ರನ್ನೂ ಬೆನಿಫಿಷರಿನ ಐಡೆಂಟಿಫೈ ಮಾಡಿ, ಯಾಕಂದರೆ ಇವಾಗ ನಾವು ಒತ್ತುವರಿ ತೆರವುಗೊಳಿಸ್ಬೇಕು ಅಂದರೆ ಅವ್ರಿಗೊಂದು ಸೂರು ಆಲ್ಟರ್ನೇಟ್ ಕೊಡಲೇಬೇಕಿದೆ. ಸೊ ಅದರಲ್ಲಿ ಕೂಡ ಬೆನಿಫಿಷರಿನ ಚೂಸ್ ಮಾಡ್ತೀವಿ. ಥ್ರೂ ದಿಸ್ ಪ್ರೆಸ್ ಮೀಟ್ ಪಟ್ಟಣ ಪಂಚಾಯತಿ ಯಾವಾಗಲೂ ಓಪನ್ ಇರುತ್ತೆ. ಯಾರು ಯಾವುದೇ ಅರ್ಜಿ ತಂದು ಕೊಡ್ಬೋದು. ನೀವು ಸ್ಕ್ರೂಟಿನಿ ಮಾಡಿ ಅರ್ಹ ಫಲಾನುಭವಿಗಳು ಏನು ಫಿಟ್ ಆಗ್ತಾರೆ ಸರ್. ಇದರಲ್ಲಿ ಇನ್ನೊಂದು ಎಕ್ಸಸೈಸ್ ಕೂಡ ಮಾಡಿದ್ದೀನಿ, ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ತುಂಬ ವಿಧವೇರಿದ್ದಾರೆ ಸರ್ ಟೌನಲ್ಲಿ. ನಾನೇನು ಮಾಡಿದ್ದೀನಿ, CDPO ಇಂದ ಲೀಸ್ಟ್ ತೊಗೊಂಡು ನಾವೇ ಖುದ್ದಾಗಿ ಮನೆ ಭೇಟಿ ಮಾಡಿ, ಬಿಕಾಸ್ ಯಾಕಂದರೆ ಅಟ್ಲೀಸ್ಟ್ ನಾವು ಅವ್ರು ಸತ್ತನ್ನು ವಾಪಸ್ ತಂದು ಕೊಡೋಕ್ಕಂತೂ ಆಗೋದಿಲ್ಲ. ಅಟ್ಲೀಸ್ಟ್ ಸೂರಾದರೂ ಕೊಡೋಣ ಅನ್ನೋದೊಂದಿದೆ. ಸೊ ಯಾವಾಗಲೂ ಓಪನ್ ಇರುತ್ತೆ ಆಫೀಸು. ಎನಿ ಅರ್ಜಿ ನೀವು ಮೇಡಮ್ ಇವರು ಟ್ರೂ ಬೆನಿಫಿಷರಿ ಇದ್ದಾರೆ, ಬಂದಿಲ್ಲ, ನನ್ನ ನಂಬರ್ ತೊಗೊಂಡು ವಾಟ್ಸಪ್ ಮಾಡ್ಬೋದು, ಇಲ್ಲ ಚೀಫ್ ಆಫೀಸರಿಗೆ ವಾಟ್ಸಪ್ ಮಾಡ್ಬೋದು. ನಾವಿಬ್ಬರು ಫೀಲ್ಡ್ ವೆರಿಫಿಕೇಶನ್ ಮಾಡಿ ಅರ್ಹ ಇದ್ದರೆ ಖಂಡಿತವಾಗಿ ಕೊಡ್ತೀವಿ. 1 ಲಕ್ಷ ಏನಿದೆ DD ಕಟ್ಟಕ್ಕೆ, ಅದಕ್ಕೆ ಜನ ಮುಂದೆ ಬರಲೇಬೇಕಾಗಿದೆ. ಇಲ್ಲಾಂದರೆ ಕಾಂಟ್ರಾಕ್ಟ್ ಹಿಂದೆ ಇದೆ ಬಸ್ಗಳು ಬರ್ತಾವ. ಕೈ ತೆಗೆ ಬಾಣ. ಹಾಂ